ಆರೋಪವನ್ನ ಮುಂದುವರಿಸುತ್ತಾ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧವೂ ಸಿಎಂ ಸಿದ್ದರಾಮಯ್ಯ ಗುಟುರು ಹಾಕೋದಕ್ಕೆ ಶುರು ಮಾಡಿದ್ರು. ಅಪ್ಪರ್ ಭದ್ರಾ ಯೋಜನೆ 5300 ಕೋಟಿ ಕೊಡ್ತೀನಿ ಅಂದ್ರು ಈ ಅಮ್ಮ, ಇಲ್ಲಿವರೆಗೂ ನಯಾ ಪೈಸನೂ ಕೊಟ್ಟಿಲ್ಲ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ರಾಜ್ಯ ಸಿಎಂ ಗುಡುಗಿದ್ದಾರೆ. ಮೋದಿ ಮೋದಿ ಅಂತ ವೋಟ್ ಹಾಕ್ಬಿಡ್ತೀರಲ್ಲ, ಅನುಭವಿಸಿ. ಪಿಸಿ ಮೋಹನ್ ಯಾವತ್ತಾದರೂ ಸಂಸತ್ನಲ್ಲಿ ಮಾತಾಡಿದ್ದಾರಾ? ಒಂದು ದಿನವೂ ಕರ್ನಾಟಕದ ಬಗ್ಗೆ ಮಾತಾಡಿಲ್ಲ. ನಮ್ಮ ರಾಜ್ಯದವರೇ ಅಲ್ವಾ ಅವರು. ನಿರ್ಮಲಾ ಸೀತಾರಾಮನ್ ವಿರುದ್ಧ ಗುಡುಗಿದ ಸಿಎಂ ಸಿದ್ದು. ತೇಜಸ್ವಿ ಸೂರ್ಯ ಅವರಿಂದ ಆರಂಭಗೊಂಡು ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಅವರನ್ನು ಸ್ಪರ್ಶ ಮಾಡ್ತಾ ಬರಬರುತ್ತಾ ಎಚ್.ಡಿ. ಕುಮಾರಸ್ವಾಮಿ ಅವರನ್ನೂ ತಟ್ಟಿ, ಅದಾದ ಮೇಲೆ ದೇಶದ ಪ್ರಧಾನಿ ಅನ್ನೋದನ್ನು ನೋಡದೆ ಅವರನ್ನೂ ಮುಟ್ಟಿ ಕಟ್ಟ ಕಡೆಯದಾಗಿ ನಿರ್ಮಲಾ ಸೀತಾರಾಮನ್ ಈ ಎಮ್ಮ ಅಂತ ಹೇಳಿದ್ರು. ಈ ಎಮ್ಮನಿಗೂ ಕೂಡ ನಮ್ಮ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ. ಅಪ್ಪರ್ ಭದ್ರಾ ಯೋಜನೆಗೆ 5300 ಕೋಟಿ ಕೊಡ್ತೀನಿ ಅಂತು. ಎಲ್ಲಿ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಮಾತನಾಡಬೇಕಾದವರ ಪ್ರತ್ಯೇಕ ಹೆಸರು ಉಲ್ಲೇಖ ಮಾಡ್ತಾರೆ ಅವರು. ಅವರೇನು ಮಾಡ್ತಿದ್ದಾರೆ? ಸಂಸತ್ನಲ್ಲಿ ಯಾಕೆ ಮಾತನಾಡ್ತಿಲ್ಲ? ರಾಜ್ಯ ಸರ್ಕಾರದಿಂದಲೂ ಕೂಡ ತೆರಿಗೆಯ ಹಣ ಕೇಂದ್ರಕ್ಕೆ ಹೋಗೋದಿಲ್ವೇನು? ನಾವು ಟ್ಯಾಕ್ಸ್ ಪೇಯರೇ. ಮಹಾರಾಷ್ಟ್ರ ಹೇಗೆ ಅತಿ ದೊಡ್ಡ ಟ್ಯಾಕ್ಸ್ ಪೇಯರ್ ಸ್ಟೇಟ್ ಆಗಿದೆಯೋ, ನಾವು ಕೂಡ 5-6 ಸ್ಥಾನದಲ್ಲಿದ್ದೀವಿ. ನಾವು ಟ್ಯಾಕ್ಸ್ ಪೇಯರೇ, ನಾವು ತೆರಿಗೆ ಕಟ್ತೀವಿ. ಆಯಾಯ ರಾಜ್ಯದ ತೆರಿಗೆಯ ಹಣದ ಮಾನದಂಡದಲ್ಲಿ ಆಯಾಯ ರಾಜ್ಯಕ್ಕೆ ಅನುದಾನಗಳನ್ನು ಕೊಡಬೇಕು. ನಾವು ಜಾರ್ಖಂಡ್ನಂತೆ ತೆರಿಗೆ ಉಳಿಸಿಕೊಳ್ಳುವವರಲ್ಲ, ಹಿಮಾಚಲ್ ಪ್ರದೇಶನಂತೆ ತೆರಿಗೆ ಉಳಿಸಿಕೊಳ್ಳುವವರಲ್ಲ. ಕೇಂದ್ರಕ್ಕೆ ಏನು ಕೊಡಬೇಕೋ ಕಟ್ನಿಟ್ಟಾಗಿ ಕೊಡ್ತಾ ಇದ್ದೀವಿ, ಕಟ್ ಮಾಡ್ಕೊತಾ ಇದ್ದಾರೆ. ಆದರೂ ಕೂಡ ನಮಗೆ ಅನುದಾನ ಕೊಡ್ತಿಲ್ಲ. ಯಾಕೆ? GST ಹೆಸರಲ್ಲಿ ತನ್ನನ್ನು ತಾನು ಬೆಂತಟ್ಕಂತು ಕೇಂದ್ರ ಸರ್ಕಾರ. ಸೊ ಹೀಗೆ ಮುಂದುವರೆದ್ರೆ ನಮ್ಮ ರಾಜ್ಯ ಅಧಪತನದ ಅಂಚಿಗೆ ಹೋಗುತ್ತೆ. ಆದರೆ ರಾಜ್ಯ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ರಾಜ್ಯ ಸರ್ಕಾರ ಸುಭದ್ರವಾಗಿದೆ, ಆದಾಯದ ಮೂಲಗಳೇನು ಬತ್ತಿ ಹೋಗಲಿಲ್ಲ. ನಮ್ಮ ಸರ್ಕಾರ ಇದನ್ನು ಮುಂದುವರಿಸುತ್ತೆ. ಸರ್ಕಾರ ಅಥವಾ ರಾಜ್ಯ ದಿವಾಳಿ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. 5300 ಕೋಟಿ ಕೊಡ್ತೀನಿ ಅಂತೇಳಿ ಈ ಅಮ್ಮ ನಿರ್ಮಲಾ ಸೀತಾರಾಮನ್ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು. ₹1 ಕೊಡ್ಲಿಲ್ಲ. ಏನ್ ಮಾಡ್ಬೇಕು ಹೇಳಿ? ನೀವು ಹೇಳ್ರಿ, ನೀವೆಲ್ಲ ಹೇಳ್ರಿ. ಬೆಂಗಳೂರು ನಗರದ ಜನ ಹೇಳಿ. ನರೇಂದ್ರ ಮೋದಿ 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 ಅಂತ ಓಟ್ ಹಾಕ್ಬಿಡ್ತೀರಲ್ಲ ಪಾರ್ಲಿಮೆಂಟ್ ನಲ್ಲಿ. ಇವರು ಒಂದಿನ ಮಾತಾಡಿದಾರ? ನಿಮ್ ಪಾರ್ಲಿಮೆಂಟ್ ಮೆಂಬರ್ ಯಾರು? ಪಿಸಿ ಮೋಹನ್ ಯಾವತ್ತಾರು ಒಂದಿನ ಮಾತಾಡಿದಾರ? ಮತ್ತೆ ಸುಮ್ಮನೆ ಓಟ್ ಹಾಕಿದ? ಸುಮ್ಮನೆ ಓಟ್ ಹಾಕೋದು. ಒಂದು ದಿನ ಕರ್ನಾಟಕದ ಅನ್ಯಾಯ ಆಯಿತು, ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗಲಿಲ್ಲ. ಇವರಿಗೆ ಒಂದು ದಿನ ಮಾತಾಡಲಿಲ್ಲ. ಅದ್ರ ಜೊತೆಗೆ ಅಪ್ಪರ್ ಭದ್ರಾ ನೀರಾವರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ. ಸಂಸತ್ನಲ್ಲಿ ಕುಮಾರಸ್ವಾಮಿ ಒಂದು ದಿನವೂ ಬಾಯಿ ಬಿಡಲಿಲ್ಲ. ಇವರಿಗೆ ನಾವು ಏನ್ ಮಾಡಬೇಕು ಹೇಳ್ರಿ ನೋಡೋಣ. ಅವರು ಮಾತಾಡಿಲ್ಲ ಅಂದ್ರೆ ನಿಮ್ಗೆ ಕೋಪ ಬರುತ್ತದೆ ಅಲ್ವಾ? ಕೋಪ ಬಂದಾಗ ಅವರನ್ನ ಸೋಲಿಸ್ರಪ್ಪ, ಸುಮ್ಮನೆ ಯಾಕೆ ಓಟ್ ಹಾಕ್ತೀರಿ? ನಿಮ್ ದಮ್ಮಯ್ಯ ಅಂತೀನಿ, ಮೊದಲು ಸೋಲಿಸಿ ಇಂಥವ್ರನ್ನ ಬಿಡಬೇಡಿ. ಸಿಟ್ಟಿನಲ್ಲೇ HDK ಮೇಲೆ ಗುಡುಗಿದ ಸಿಎಂ ಸಿದ್ದರಾಮಯ್ಯ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧವೂ ಸಿಎಂ ವಾಗ್ದಾಳಿ. ಸಂಸತ್ನಲ್ಲಿ ಕುಮಾರಸ್ವಾಮಿ ಒಂದು ದಿನಾನೂ ಬಾಯಿ ಬಿಡಲಿಲ್ಲ. ಇವರಿಗೆ ನಾವು ಏನು ಮಾಡಬೇಕು ಹೇಳಿ ನೋಡೋಣ. ರಾಜ್ಯದಿಂದ ಆರಿಸಿ ಹೋದವರು ಸಂಸತ್ನಲ್ಲಿ ಮಾತನಾಡಬೇಕಲ್ಲ. ತಮ್ಮ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದೆ
ಪಾರ್ಲಿಮೆಂಟ್ನಲ್ಲಿ ಕೂತ್ ಎದ್ದು ಬರ್ತಾರೆ. ನಮ್ಮ ರಾಜ್ಯದ ಯಾವುದಾದ್ರೂ ಲೋಕಸಭೆಯ ಅಭಿವೃದ್ಧಿಗಾಗಿ ಮಾತನಾಡಿದಾರ? ಇದು ಸಿದ್ದರಾಮಯ್ಯರ ವಾಕ್ಯಗಳು ಮತ್ತು ಅವರ ಸಾಲುಗಳನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ. ಯಾಕೆ ಮಾತನಾಡೋದಿಲ್ಲ? ಸಾಧಾರಣ ಜನರ ಮುಂದೆ ಬಂದು ನಿಂತ್ಕೊಂಡು ಮಾತನಾಡ್ತಾರ? ಸೊ ಕುಮಾರಸ್ವಾಮಿಯ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಕೇಳಿಸ್ಕೊಳ್ಳಿ. ಸ್ವಾಮಿ ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ, ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ. ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ? ಮತ್ತೆ ನಮ್ಮಿಂದ ನೀವು ಓಟ್ ತಗೊಂಡು ಗೆದ್ದೋದ್ರಲ್ಲ, ಇವರು ಒಂದಿನ ನೀವು ಮಾತಾಡಿದ್ರೆ ನಿಮ್ಗೆ ಕೋಪ ಬರ್ತದೋ ಇಲ್ವೋ? ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು? ಅವ್ರು ಸೋಲ್ಸ್ತಕ್ಕಂಥ ಕೆಲಸ ಮಾಡ್ರಪ್ಪ, ನಿಮ್ ದಮಯ ಅಂತೀನಿ. ಸೋಲ್ಸ ಕೆಲಸ ಮಾಡಿ. ಕರ್ನಾಟಕ ಅನ್ಯಾಯ ಮಾಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ, ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ. ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ? ಮತ್ತೆ ನಮ್ಮಿಂದ ನೀವು ಓಟ್ ತಗೊಂಡು ಗೆದ್ದೋದ್ರಲ್ಲ, ಇವರು ಒಂದಿನ ನೀವು ಮಾತಾಡಿದ್ರೆ ನೀವು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.